ಹಾಯ್ ಫ್ರೆಂಡ್ಸ್, ಪನ್ನೀರ್ ಕಟ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ, ಪನ್ನೀರ್, ಈರುಳ್ಳಿ, ಬೀನ್ಸ್, ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್. ಮಾಡುವ ವಿಧಾನ: ಬಾಣಲೆಗೆ 2 ಚಮಚ ಎಣ್ಣೆಯನ್ನು ಹಾಕಿ ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ 1ರಿಂದ 2 ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ನಾವು ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕಲಸಿ ಈರುಳ್ಳಿ ಕೆಂಪಗೆ ಆಗುವವರೆಗೂ ಹುರಿಯಿರಿ. ಈರುಳ್ಳಿ ಕೆಂಪಗೆ ಆಗೋದ್ರಿಂದ ಪನ್ನೀರ್ ಕಟ್ಲೆಟ್ನಲ್ಲಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಇರುವುದು. ಈರುಳ್ಳಿ ಕೆಂಪಗಾದ ನಂತರ ನಾವು ಮೊದಲೇ ಕತ್ತರಿಸಿಟ್ಟ ಕ್ಯಾಪ್ಸಿಕಮ್ ಅನ್ನು ಸೇರಿಸಿ ಕ್ಯಾಪ್ಸಿಕಮ್ ಈರುಳ್ಳಿ ಜೊತೆಗೆ ಹೊಂದಿಕೊಳ್ಳುವಂತೆ ಮತ್ತೆ ಹುರಿಯಿರಿ. ಆನಂತರ ನಾವು ಮೊದಲೇ ಕತ್ತರಿಸಿ ಇಟ್ಟ ಉಳಿದ ತರಕಾರಿಗಳು ಬೀನ್ಸನ್ನು ಸೇರಿಸಿ ಬೀನ್ಸನ್ನು ಅದರ ಜೊತೆಗೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಹುರಿದುಕೊಳ್ಳಿ. ಆನಂತರ ಕ್ಯಾರೆಟ್ ತುರಿಯನ್ನು ಸೇರಿಸಿ ಅದನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಇದೆಲ್ಲ ಹುರಿದ ನಂತರ ಅದು ತುಂಬ ಬೇಯಬಾರ್ದು, ಸ್ವಲ್ಪ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಿ ಅದನ್ನು ಚಿಲ್ಲಿ ಫ್ಲೇಕ್ಸನ್ನು 1 ಚಮಚ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸಿ ಮತ್ತೆ ಒಂದು ಸಲ ಹುರಿದು ಅದನ್ನು ಪಕ್ಕಕ್ಕೆ ತೆಗೆದು ಇಡಿ. ಆನಂತರ 200 ಗ್ರಾಂ ಪನ್ನೀರನ್ನು ತುರಿದು ಅದನ್ನು ಸೇರಿಸಿ ನಾವು ಶಾಲೋ ಫ್ರೈ ಮಾಡಿದ ಎಲ್ಲ ಉಳಿದ ತರಕಾರಿಗಳನ್ನು ಅದಕ್ಕೆ ಸೇರಿಸಿ ತರಕಾರಿಗಳನ್ನು ಸೇರಿಸಿದ ನಂತರ ನಾವು ಮೊದಲೇ ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಅದಕ್ಕೆ ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕಲಸಿ ಹದ ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ನಾವು ನಮಗೆ ಖಾರಕ್ಕೆ ಅನುಸಾರವಾಗಿ ಉಪ್ಪು ಮತ್ತು ಖಾರ ಹೆಚ್ಚು ಕಮ್ಮಿ ಇದ್ದರೆ ಚಿಲ್ಲಿ ಪುಡಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನಾದರೂ ನೋಡಿ ಕ್ಲೀನಾಗಿ ಹದವಾಗಿ ನೋಡಿಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಕಲಿಸ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಟ್ರಯಾಂಗಲ್ ಶೇಪ್ ಆದರೂ ಆಗ್ಬೋದು, ರೌಂಡ್ ಶೇಪ್ ಆದರೂ ಆಗ್ಬೋದು, ಇಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ತಯಾರಿಸ್ಕೊಳ್ರಿ. ಅದಕ್ಕೆ 2 ಸ್ಪೂನು ಕಾರ್ನ್ಫ್ಲೋರು ಮತ್ತು 2 ಸ್ಪೂನ್ ಮೈದಾ ಹಿಟ್ಟು ಮತ್ತು ಕರಿಯಲು ಬಿಸಿಯಾದ ಎಣ್ಣೆ, ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನು ಕಲಸಿ ಅದಕ್ಕೆ ಬ್ರೆಡ್ ಪುಡಿಯೊಂದಿಗೆ ಅದನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಿ. ಎಣ್ಣೆ ತುಂಬ ಕಾದಿರಬಾರ್ದು, ಅದನ್ನು ನೋಡಿಕೊಂಡು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಿ. ನಾನು ಮೊದಲೇ ಹೇಳಿದಂತೆ ಎಣ್ಣೆ ತುಂಬ ಕಾದಿರಬಾರ್ದು, ಯಾಕಂದರೆ ಅದು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದು ಕಪ್ಪಾಗಿಬಿಡುತ್ತೆ. ಆದ್ದರಿಂದ ಎಣ್ಣೆ ನಿಧಾನವಾಗಿ ಹದವಾಗಿರುವ ಸ್ಲಿಮ್ಮಾಗಿ ಮೀಡಿಯಮಾಗಿ ಇಟ್ಕೊಂಡಿರಿ. ಉರಿ ನೋಡಿಕೊಂಡು ಒಂದೊಂದಾಗಿ ನೀವು ಮಾಡಿಟ್ಕೊಂಡಿರೋದನ್ನೆಲ್ಲ ಒಂದೊಂದಾಗಿ ಹಾಕಬೇಕು. ಅದನ್ನು ಎಣ್ಣೆ ನೊರೆ ಬರಬೇಕಾದ್ರೆ ನಾವು ಅದನ್ನ ಕೈ ಆಡ್ಸೋಕ್ಕೆ ಹೋಗಬಾರ್ದು. ನೊರೆ ಕಮ್ಮಿ ಆದ ನಂತರ ಆಮೇಲೆ ನಿಧಾನವಾಗಿ ಅದನ್ನು ತಿರುಗಿಸಿ ಅದು ಚೆನ್ನಾಗಿ ಗೋಲ್ಡನ್ ಬಣ್ಣ ಬಂದ ನಂತರ ಪಕ್ಕಕ್ಕೆ ತೆಗೆದು ಇಡಿ. ಅಷ್ಟೇ, ಸಿಂಪಲ್ಲಾಗಿ ಪನ್ನೀರ್ ಕಟ್ಲೆಟ್ ರುಚಿಯಾಗಿ ತಿನ್ನಲು ರೆಡಿ. ಇದನ್ನು ನೀವು ಸಾಸ್ ಜೊತೆಗಾದರೂ ಇಲ್ಲ ಚಟ್ನಿ ಜೊತೆಗಾದರೂ ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆಗೆ ತಿನ್ಬೋದು. ಪನ್ನೀರ್ ಕಟ್ಲೆಟ್ ಇಷ್ಟೇ ಸಿಂಪಲ್. ಕ್ರಂಚಿಯಾದ ಪನ್ನೀರ್ ಕಟ್ಲೆಟ್ ರೆಡಿಯಾಗಿದೆ.